ಮೊದಲನೇ ಸಮುವೇಲನ ಪುಸ್ತಕ 17ನೇ ಅಧ್ಯಾಯ 39ನೇ ವಚನದಿಂದ 40 ವಚನ. ಓಕೆ, ದಾವೀದನು ಯುದ್ಧ ವಸ್ತ್ರಗಳನ್ನ ಕತ್ತಿಯನ್ನು ಬಿಗಿದುಕೊಂಡ ನಂತರ ನಡೆಯಬಹುದೋ ಎಂದು ಪರೀಕ್ಷಿಸಿದ ಮೇಲೆ ಸೌಲನಿಗೆ, ನನಗೆ ಅಭ್ಯಾಸವಿಲ್ಲದ್ದರಿಂದ ಇವುಗಳನ್ನು ಧರಿಸಿಕೊಂಡು ನಡೆಯಲಾರೆ ಎಂದು ಹೇಳಿ, ನೋಡಿ, ಅವುಗಳನ್ನು ತೆಗೆದಿಟ್ಟು ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ 5 ನುಣುಪು ಕಲ್ಲುಗಳನ್ನು ಆರಿಸಿಕೊಂಡು ಅವುಗಳನ್ನು, ನೋಡಿ, ಕುರುಬರ ಪದ್ಧತಿಯಂತೆ ತನಗಿರುವ ಸ್ವಂಟ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕವಣೆಯನ್ನು ಹಿಡಿದು ಫಿಲಿಸ್ತಿಯನ ಬಳಿಗೆ ಹೋದನು. ಹಲ್ಲೆಲೂಯಾ. ಸೊ ದಾವೀದನು ಗೊಲಿಯಾತನನ್ನ ಹೊಡೆದಿರುವಂತ ಒಂದು ಸನ್ನಿವೇಶ ಅಲ್ಲಿ ನಾವು ನೋಡ್ತೇವೆ. ಆಮೆನ್. ಆದ್ರೆ ಇವತ್ತು ನಾವು ಆ ಒಂದು ಚಾಪ್ಟರ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ, ಅದು ನಮ್ಗೆಲ್ಲ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಆ ಅಧ್ಯಾಯದಲ್ಲಿ ಬರುವಂತ ಒಂದು ಸಣ್ಣ ಸಂಗತಿಯನ್ನ ನಾನು ತೆಗೆದುಕೊಂಡು ನಿಮ್ ಸಂಗಡ ಇವತ್ತು ದೇವರ ವಾಕ್ಯವನ್ನ ನಾನು ಮಾತಾಡ್ತೇನೆ. ಏನಂತಂದ್ರೆ, ದಾವೀದನು ಆ ಫಿಲಿಸ್ಟಿಯನ ವಿರುದ್ಧವಾಗಿ ಯುದ್ಧ ಮಾಡಕ್ ಹೋದಾಗ, ಗೊಲಿಯಾತನ ವಿರುದ್ಧವಾಗಿ ಯುದ್ಧ ಮಾಡ್ಲಿಕ್ಕೆ ಅಂತ ಹೋದಾಗ, ಆತನೇನ್ ಮಾಡ್ತಾನೆ, 5 ನುಣುಪಾದ ಕಲ್ಲುಗಳನ್ನ ತೆಗೆದುಕೊಳ್ತಾನೆ. ಬಹಳ ಕಲ್ಲುಗಳಿದಾವೆ, ಜೀವವುಳ್ಳ ಕಲ್ಲುಗಳಿದಾವೆ, ಆಮೇಲೆ ಮುಖ್ಯವಾದ ಮೂಲೆಗಳಿದ್ದಾವೆ, ತಿರಸ್ಕಾರವಂತ ಕಲ್ಲುಗಳಿದ್ದಾವೆ. ಹಿಂಗೆ ಬಹಳ ವಿಧವಾದ ಕಲ್ಲುಗಳು ಸತ್ಯವೇದದಲ್ಲಿ ನಾವು ಕಾಣ್ತೇವೆ. ಆದ್ರೆ ಇವತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ ದಾವೀದನು ತೆಗೆದುಕೊಂಡಂತ ಈ 5 ಕಲ್ಲುಗಳು ಬಗ್ಗೆ ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಈ ಕಲ್ಲುಗಳ ಅರ್ಥ ಏನು? ಯಾಕೆ ದಾವೀದನು 5 ಕಲ್ಲು ಮಾತ್ರ ತೆಗೆದುಕೊಂಡ? ಚೆನ್ನ, ಅಥವಾ ಸಮುದ್ರದಲ್ಲಿ ಅವನು ತೆಗೆದುಕೊಂಡಂತ ಹೊಳೆಯಲ್ಲಿ ಕಲ್ಲುಗಳೇ ಇದ್ದಿಲ್ವಾ? 5 ಕಲ್ಲು ಬಿಟ್ಟು ಬೇರೆ ಕಲ್ಲು ಇದ್ದಿಲ್ಲ? ಬಹಳ ಇತ್ತು, ಆದ್ರೆ 5 ಕಲ್ಲು ಮಾತ್ರ ತೆಗೆದುಕೊಂಡ. ಆದ್ರೆ ಆ ಸ್ಟೋರಿ ಒಳಗಡೆ ದಾವೀದನು ಕಲ್ಲು ಉಪಯೋಗ ಮಾಡಿದ್ದೆ ಎಷ್ಟು ಕಲ್ಲು ಉಪಯೋಗ ಮಾಡ್ದ? ತಗೊಂಡಿದ್ದೆ ಎಷ್ಟು? 5 ಕಲ್ಲು. ಉಪಯೋಗ ಮಾಡಿದ್ದೆ ಎಷ್ಟು? 1 ಕಲ್ಲು ಯೂಸ್ ಮಾಡಿದ. ತಗೊಂಡಿದ್ದೆ ಎಷ್ಟು? 5. 1 ಕಲ್ಲನ್ನ ಮಾತ್ರ ದಾವೀದನು ಉಪಯೋಗ ಮಾಡಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಉಪಯೋಗ ಆಗಿದ್ದೆ 1 ಕಲ್ಲು, ತಗೊಂಡಿದ್ದೆ ಎಷ್ಟು? 5. ಯಾಕೆ? ಇನ್ನು 4 ಎಕ್ಸ್ಟ್ರಾ ತಗೊಂಡಿದ್ದಾನೆ. ಈ ಕಲ್ಲುಗಳು ಏನ್ ಅರ್ಥ ಕೊಡ್ತದೆ ನಮ್ಮ ಜೀವನದಲ್ಲಿ ಅನ್ನುವಂಥದ್ದನ್ನ ಇವತ್ತು ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಗುಮ್ಮ ಗುಮ್ಮ ಕೆ ಮರ, ಗುಮ್ಮ ಗುಮ್ಮ ಕೆ ಮರ, ಕೈಸ ಮರ, ಗುಮ್ಮ ಗುಮ್ಮ ಕೆ ಮರ. ಆ ಸ್ಟೋರಿ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತು. ದಾವೀದನು ಏನ್ ಮಾಡ್ತಾನೆ, 5 ಕಲ್ಲುಗಳನ್ನು ತೆಗೆದುಕೊಂಡು ಆತನ ಕವಣೆಯಲ್ಲಿಟ್ಟು ಅದನ್ನ ತಿರುಗಿಸಿ 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 ಆ ಒಂದು ಫಿಲಿಸ್ಟಿಯನಿಗೆ, ಗೊಲಿಯಾತನಿಗೆ ಹೊಡೆದಾಗ ಆ ಕಲ್ಲು ಎಲ್ಲಿ ಹೋಗ್ತದೆ, ಅವನ ಅಣ್ಣಗೆ ಹೊಡೆದೋಗಿ ಅವನೇನ್ ಮಾಡ್ತಾನೆ, ಅವನು ಬೀಳ್ತಾನೆ ಕೆಳಗಡೆ. ಸೊ ಇದೆಲ್ಲ ನಮಗೆ ವಿಚಾರಗಳು ಗೊತ್ತು. ಆದ್ರೆ ದಾವೀದನು ತೆಗೆದುಕೊಂಡಂತ ಆ ಕಲ್ಲುಗಳನ್ನ ಇವತ್ತು ಧ್ಯಾನ ಮಾಡಿಕೊಂಡ. ಆ ಕಲ್ಲುಗಳು ನಮ್ಮ ಜೀವಿತದಲ್ಲಿ ಏನನ್ನ ಅರ್ಥ ಕೊಡ್ಲಿಕ್ಕಿದ್ದಾವೆ? ಆ ಕಲ್ಲುಗಳ ಅರ್ಥ ಏನು? ಯಾಕೆ ದಾವೀದನು 5 ಕಲ್ಲುಗಳನ್ನ ತೆಗೆದುಕೊಂಡ ಅನ್ನುವಂಥದ್ದನ್ನ ಇವತ್ತು ವಾಕ್ಯದಲ್ಲಿ ದಾನ ಮಾಡಿಕೊಳ್ಳೋಣ ಪ್ರೇರೆ. ಹಲ್ಲೆಲೂಯಾ. ಆಮೆನ್. ಎಷ್ಟು ಕಲ್ಲು? 5 ಕಲ್ಲು. ನುಣುಪಾದ ಕಲ್ಲನ್ನ ಆತನು ತೆಗೆದುಕೊಳ್ತಾನೆ. ಸೊ ಇವತ್ತು ಒಂದೊಂದಾಗಿ 5 ಕಲ್ಲುಗಳನ್ನ ದಾನ ಮಾಡಿದ. ಮೊದಲನೇ ಕಲ್ಲು, ಅದೇ ವಚನ, ಸಮುವೇಲನ ಪುಸ್ತಕ 17ನೇ ಅಧ್ಯಾಯ 32ನೇ ವಚನ ನಾವು ಓದೋಣ. ಓಕೆ, ದಾವೀದನು ಸೌಲನಿಗೆ, ಆ ಫಿಲಿಸ್ಟಿಯನ ನಿಮಿತ್ತ ಯಾವನು ಎದೆಗೆಡಬಾರದು. ದಾವೀದನು ಹೇಳ್ತಾನೆ ಸೌಲನಿಗೆ, ಸೌಲ, ಈ ಫಿಲಿಸ್ಟಿಯನ ನಿಮಿತ್ತವಾಗಿ ನಾವು ಎದೆಗೆಡಬಾರದು. ಬೀದರ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಈ ಫಿಲಿಸ್ಟಿಯನ್ ನಿಮಿತ್ತವಾಗಿ ನಾವು ಎದೆ ಹೊಡಿಬಾರ್ದು. ಅವನ್ ಬಂದನಂತ ಎದೆ ಹೊಡಿಬೇಡ, ಅವನ್ ದಪ್ಪ ಇದ್ದಾನಂತ ಎದೆ ಹೊಡಿಬೇಡ, ಅವನು ಫಿಲಿಸ್ಟಿಯನ್ ಅಂತಲ್ಲಿ ಎದೆ ಹೊಡಿಬೇಡ. ಈ ಫಿಲಿಸ್ಟಿಯನ್ ನಿಮಿತ್ತವಾಗಿ ನೀನು ಎದೆಗೆಡಬಾರದು. ಹಲ್ಲೆಲೂಯಾ. ನಿನ್ನ ಮನಸ್ಸನ್ನ ನೀನು ಕುಗ್ಗಿಸಿಕೊಳ್ಬಾರ್ದು. ಅಯ್ಯೋ ನನ್ನಿಂದ ಆಗ್ತದೋ ಇಲ್ವಾ, ಆ ಕುಗ್ಗಿಸುವಿಕೆ ನಮ್ಮಲ್ಲಿ ಇರಬಾರದು ಅಂತ ದಾವೀದನು ಏನ್ ಮಾಡ್ತಾನೆ, ಆ ಮೊದಲನೇ ಕಲ್ಲನ್ನ ತೆಗೆದುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಮೊದಲನೇ ಕಲ್ಲು ಏನನ್ನ ತೋರಿಸ್ತಂದ್ರೆ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಫಸ್ಟ್ ಬಿದ್ದೋಗೋದು ಎಲ್ಲಿ ಗೊತ್ತಾ?
ಎಲ್ಲಿ? ಪ್ರಾರ್ಥನೆ ನಾವು ಬಿದ್ದು ಹೋಗಲ್ಲ, ವಾಕ್ಯ ಓದೋದ್ರಲ್ಲಿ ಬಿದ್ದಾಗಲ್ಲ, ಹಾಡಾಡೋದ್ರಲ್ಲಿ ನಾವು ಬಿದ್ದೋಗಲ್ಲ, ಚರ್ಚ್ಗೆ ಹೋಗೋದ್ರಲ್ಲಿ ನಾವು ಬಿದ್ದೋಗಲ್ಲ. ಆದ್ರೆ ನಾವು ಬಿದ್ದೋಗ್ತೀವಿ ಎಲ್ಲಿ ಗೊತ್ತಾ? ಏನ್ ಪ್ರೇಯರ್ ಮಾಡಿದ್ರೆ ಏನಿದೆ ಪಾಸ್ಟರ್, ಎಲ್ಲ ಹಂಗೆ ಸಮಸ್ಯೆಗಳು ಹಂಗೆ ಇದಾವೆ, ಮನಸ್ಸು ಕುಗ್ಗಿಸಿ ಹೋಗ್ತೇವೆ, ಸೋತು ಹೋಗ್ತೇವೆ ನಾವು. ಏನೆಲ್ಲ ಪ್ರಯತ್ನ ಮಾಡಿದ್ರು ಕೂಡ, ಏನ್ ಬ್ರದರ್ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೆ ಏನು ಈ ಪರಿಸ್ಥಿತಿಗಳ ಬದಲಾವಣೆ, ಕುಗ್ಗಿ ಹೋಗ್ತೇವೆ ನಾವು, ಸೋತು ಹೋಗ್ತೇವೆ, ಎದೆ ಹೊಡಿತೀವಿ ನಾವು, ಅಯ್ಯೋ ಏನಾಯ್ತನೋ ಏನಾಯ್ತನೋ ಅಂತ ಹೇಳಿ. ಆತ್ಮಿಕ ಜೀವಿತದಲ್ಲಿ ಮೊಟ್ಟ ಮೊದಲದಾಗಿ ನಮ್ಗೆ ಬೇಕಾಗಿರುವಂತದ್ದು ಏನು ಗೊತ್ತಾ? ನಮ್ಮ ಹೃದಯದಲ್ಲಿ ಧೈರ್ಯವು ನಮಗೆ ಬೇಕು. ಹಲ್ಲೆಲೂಯಾ. ಆತ್ಮಿಕ ಸಂಗತಿಗಳು ಬಂದಾಗ ನಾವು ಬಿದ್ದು ಹೋಗ್ಬಿಡ್ತೇವೆ, ನಾವು ಸೋತು ಹೋಗ್ತೇವೆ, ಎದೆಗುಂದಿಸುವಂತ ಕೆಲಸಗಳನ್ನ ನಾವು ಮಾಡ್ತೇವೆ. ಏನು ಬ್ರದರ್, ಅವ್ರು ಹಿಂಗ್ ಮಾತಾಡಿದ್ರು, ಇವ್ರು ನನ್ನ ಬಗ್ಗೆ ಹಿಂಗ್ ಮಾತಾಡಿದ್ರು, ನನ್ನ ಪ್ರೇಯರ್ ಬಗ್ಗೆ ಇವ್ರು ಹಿಂಗ್ ಮಾತಾಡಿದ್ರು, ನನ್ನ ಆತ್ಮಿಕತೆ ಬಗ್ಗೆ ಇವ್ರು ಹಿಂಗ್ ಮಾತಾಡಿದ್ರು, ನಾವು ಬಲಹೀನರಾಗ್ತೇವೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಗೊಲ್ಯಾತನು ಅನ್ನುವಂತ ಪರಿಸ್ಥಿತಿ ಬಂದು ಎದುರು ನಿಂತುಕೊಂಡಾಗ ನಿನ್ನ ಮನಸ್ಸು ಕುಂದಿ ಹೋಗಬಾರ್ದು, ನಿನ್ನ ಮನಸ್ಸು ಎದೆಗಡಬಾರ್ದು. ಸೊ ಮೊದಲನೇ ಕಲ್ಲು ದಾವೀದನ ತೆಗೆದುಕೊಳ್ತಾ ಇದ್ದಾನೆ. ನಾನು ವಿರೋಧಿಯ ನಿಮಿತ್ತವಾಗಿ, ನಾವು ಸೈತಾನ್ನ ನಿಮಿತ್ತವಾಗಿ, ನಾವು ಕಷ್ಟಗಳ ನಿಮಿತ್ತವಾಗಿ, ನಾವು ಪರಿಸ್ಥಿತಿಗಳ ನಿಮಿತ್ತವಾಗಿ ನಾವು ಯಾರು ಎದೆಗೆಡಬಾರದು. ಧೈರ್ಯವಾಗಿ ಕಲ್ಲನ್ನ ತೆಗೆದುಕೊಂಡು ನಿಲ್ಲಬೇಕು. ಹಲ್ಲೆಲೂಯಾ. ಈ ಎದುರು ನಿಲ್ಲುವಿಕೆ ನಮ್ಮ ಜೀವಿತದಲ್ಲಿ ಧೈರ್ಯದ ಸ್ವಭಾವ. ಈ ಧೈರ್ಯ ಎಲ್ಲಿಂದ ಬರ್ತೈತೆ ನಮಗೆ? ವಾಕ್ಯದಿಂದ, ಪ್ರಾರ್ಥನೆಯಿಂದ, ಆಮೇನ್, ಒಳ್ಳೆಯ ಸಹವಾಸ, ಸಭೆಯ ಫೆಲೋಶಿಪ್ ಇಂದ ನಮಗೆ ಧೈರ್ಯ ಬರ್ತದ್ರಿ. ಅದಕ್ಕೆ ದೇವರ ವಾಕ್ಯಗಳನ್ನ ನಾವು ಪ್ರತಿದಿನ ಓದ್ತಾ, ಅದನ್ನ ಧ್ಯಾನ ಮಾಡ್ತಾ, ಅದನ್ನ ನಾವು ಮೆಲುಕು ಹಾಕುತ್ತಾ ಇದ್ದಾಗ ನಮ್ಮ ಜೀವಿತದಲ್ಲಿ ಧೈರ್ಯವಂತ ತುಂಬುತ್ತದೆ. ದಾವೀದನು ಹೇಳ್ತಾನೆ, ದೇವರೇ, ನಾನು ಈ ಅಂಧಕಾರದ ಕಣಿವೆಯಲ್ಲಿ ನಡೆದು ಹೋದಾಗ್ಲೂ ನೀನ್ ನನಗೆ ಹತ್ತಿರವಿರುವುದರಿಂದ ನಾನು ಕೇಡಿಗೆ ಎದರೇನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತವೆ. ಆದ್ರೆ ಆತ್ಮಿಕ ಜೀವಿತದಲ್ಲಿ ಧೈರ್ಯವನ್ನ ಬಿಟ್ಬಿಡ್ತವೆ. ಧೈರ್ಯ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀವಿ. ಏನು ಬ್ರದರ್, ಅವ್ರು ಹಿಂಗ್ ಮಾಡಿದ್ರು ಏನಾಗ್ತದೇನೋ, ಇವ್ರು ಹಿಂಗ್ ಮಾಡ್ಯಾರ ಏನಾಗುತ್ತೇನೋ, ಇವ್ರು ನಿಂಬಿಕೆ ಹಚ್ತಾರೆ ನನ್ನ ಮನೆ ಮುಂದೆ ಏನಾಗ್ತದೇನೋ ಅಂತ ಹೇಳಿ ಇದ್ರಲ್ಲಿ ನಾವು ಇದ್ದೇವೆ. ಆದ್ರೆ ಧೈರ್ಯ ಅನ್ನುವಂಥದ್ದನ್ನ ನಾವು ಬಿಟ್ಕೊಡ್ತಾ ಇದ್ದೇವೆ. ಪರಿಸ್ಥಿತಿಗಳ ಜೀವಿತದಲ್ಲಿ ಬಂದಾಗ ಅಯ್ಯೋ ಅಂತ ಎದೆ ಹೊಡಿಬೇಡ, ಭಯಪಡ್ಬೇಡ. ಯಾವುದಾದ್ರು ದುರಾತ್ಮನ ಶಕ್ತಿ ನಿನ್ನ ಕುಟುಂಬ ವಿರುದ್ಧವಾಗಿ ನಿಂತುಕೊಂಡಾಗ ನೀನು ಭಯಪಡಬೇಡ. ಯಾಕೆ? ಎದೆಗೆಡಬಾರದು, ಕಲ್ಲನ್ನ ನಾವು ತೆಗೆದುಕೊಳ್ಬೇಕು. ಅದಕ್ಕೆ ಬೈಬಲ್ ವಚನ ಇದೆ, ಹೃದಯದಲ್ಲಿ ನನಗೆ ಧೈರ್ಯವು ತುಂಬಲ್ಪಡ್ಬೇಕು. ಹೃದಯದಲ್ಲಿ ಧೈರ್ಯ ತುಂಬಲ್ಪಡ್ಬೇಕಂದ್ರೆ ಹೃದಯದಲ್ಲಿ ದೇವರ ವಾಕ್ಯಗಳು ಇರ್ಬೇಕು. ಹಾಗಾದ್ರೆ ದಾವೀದನು ತೆಗೆದುಕೊಂಡಂತ ಮೊದಲನೇ ಕಲ್ಲಿನ ಒಂದು ಅರ್ಥ ಏನಪ್ಪಾ ಅಂದ್ರೆ, ನಾವು ಯಾವ ವಿಷಯದಲ್ಲಿ ಕೂಡ ಎದೆಗೆಡಬಾರದು. ಫಿಲಿಸ್ಟಿನ ವಿಷಯದಲ್ಲಿ ಎದೆಗೆಡಬಾರದು. ಸೌಲ ರಾಜ, ಸೈನಿಕರು, ಈ ಕಡೆ ಫಿಲಿಸ್ತಿಯ ಗೊಲಿಯಾತನಿಗೆ ಯುದ್ಧ ಮಾಡೋದು ಚೆನ್ನಾಗಿ ಗೊತ್ತು. ಸೌಲ ರಾಜನಿಗೆ ಯುದ್ಧ ಮಾಡೋದು ಗೊತ್ತು, ಸೈನಿಕರಿಗೆಲ್ಲ ಯುದ್ಧ ಮಾಡೋದು ಗೊತ್ತು. ಯುದ್ಧ ಗೊತ್ತಿಲ್ಲಾರ್ದನ ಒಬ್ಬನಿದ್ದಾನೆ, ಯಾರು? ದಾವೀದ. ಇಲ್ಲಿ ಗೊಲಿಯಾತ ಇವನು ಒಂದು ಕಡೆ ಇಸ್ರಾಯೇಲರನ್ನ ಬೈತಾ ಇದ್ದಾನೆ, ನಿಮ್ಗೆ ದಮ್ಮಿದ್ರೆ ಬರ್ರಿ ಅಂತೇಳಿ. ಈ ಕಡೆ ಸೌಲ ಮತ್ತೆ ಸೈನಿಕರೆಲ್ಲರೂ ಭಯ ಪಡ್ತಾ ಇದಾರೆ, ಒಂದ್ ವೇಳೆ ನಾವು ಹೋದ್ರೆ ನಮ್ಮನ್ನ ಏನ್ ಮಾಡ್ಬಿಡ್ತಾನೆ ಅಂತ ಹೇಳಿ. ಹೌದಾ? ನೋಡಿ, ಇಬ್ರಿಗೆ ಯುದ್ಧ ಗೊತ್ತಿರೋರೆ ಇಬ್ರು ಗುದ್ದಾಡ್ಕೊಂಡು ಒಬ್ರಿಗೊಬ್ರು ಭಯ ಪಡ್ಕೊಳ್ತಾ ಇದಾರೆ. ಯುದ್ಧ ಗೊತ್ತಿಲ್ಲಾರ್ದನ್ನ ಭಯ ಪಡ್ಬೇಡ ಅಂತ ಹೇಳ್ತಿದ್ದಾನೆ. ಹಲ್ಲೆಲೂಯಾ. ಯಾಕೆ? ದೇವರ ವಾಕ್ಯಗಳು ಅವನ ಹೃದಯದಲ್ಲಿ ಇತ್ತು. ಆಮೆನ್. ದಾವೀದ ಹೇಳ್ತಾರೆ, ರಾಜ ಯಾಕೆ ಎದೆ ಹೊಡಿತೀನಿ ನೀನು ಅಲ್ಲ, ಯಾಕೆ ಭಯಪಡ್ತೀನಿ? ಮೊದಲೇದು ಎದೆಗೆಡಬಾರದು ಅನ್ನುವಂತ ಒಂದು ಕಲ್ಲು. ಇದು ನಮ್ಮ ಜೀವಿತದಲ್ಲಿ ತೋರಿಸುವಂತದ್ದಾಗಿ. ಯಾವ ವಿಷಯದಲ್ಲಿ? ಆತ್ಮಿಕ ಜೀವಿತದಲ್ಲಿ ಫಸ್ಟ್ ನಾವು ಭಯ ಪಡ್ತೇವೆ, ಅದನ್ನ ಭಯವನ್ನ ಭಯಪಡಬಾರದು. ಎರಡನೇದಾಗಿ
ಅದೇ 32ನೇ ವಚನವನ್ನ ಎರಡನೇ ಪಾರ್ಟ್ ನಾವು ಓದೋಣ. ಸೆಕೆಂಡ್ ಪಾರ್ಟ್. ಈಗ ನೋಡಿ, ಯಾರು? ನಿನ್ನ ಸೇವಕನಾದ ನಾನು. ಇಲ್ಲಿ ಯಾರು? ದಾವೀದನು ಸೌಲನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುತ್ತೇನೆ. ಎರಡನೇದಾಗಿ ನಮ್ಗೇನಂತಂದ್ರೆ, ನಾನು ಹೋರಾಡ್ತೇನೆ. ಯಾರು? ನಾನೇ. ಅವ್ರು ನಿನಗೋಸ್ಕರ ಪ್ರಾರ್ಥನೆ ಮಾಡೋದಿಲ್ಲಮ್ಮ, ನೀನು ಹೋರಾಟ. ಆಮೇನ್. ಯಾರೋ ಸಮಸ್ಯೆ ಬಂದಿದೆ ಅಂತಂದ್ರೆ ಹಿಂಜರಿಯುವಂತ ಅಲ್ಲದಲ್ಲ, ನೀನು ಹೋಗು ಹೋರಾಡು. ಇಲ್ಲಿ ಸೌಲನ್ ಹಿಂಜರಿತಾ ಇದ್ದಾನೆ. ಅವನ ಗೊತ್ತಿರುವುದು ಆ ಇಸ್ರಾಯೇಲ್ ರಾಜ್ಯದ ಎಲ್ಲಾ ಸೈನಿಕರು ಹಿಂಜರಿತಾ ಇದ್ದಾರೆ. ದಾವೀದನು ಮಾತ್ರ ಹೇಳ್ತಾ ಇದ್ದಾನೆ, ನಾನು ಹೋಗ್ತೀನಿ ಹೋರಾಡಕ್ಕೆ. ಹಲ್ಲೆಲೂಯ. ಯುದ್ಧ ಗೊತ್ತಿಲ್ಲ, ಯುದ್ಧ ವಸ್ತ್ರಗಳನ್ನ ಹಾಕೊಳಕ್ ಬರ್ತಾ ಇಲ್ಲ, ಕತ್ತಿ ಹಿಡಿಯಕ್ಕೆ ಬರ್ತಾ ಇಲ್ಲ, ಕತ್ತಿ ಹಿಡ್ಕೊಂಡು ಯುದ್ಧ ವಸ್ತ್ರ ಹಾಕೊಂಡು ನಡಿಲಿಕ್ಕೆ ಆಗ್ತಾ ಇಲ್ಲ. ಅಂತವನ್ನ ಹೇಳ್ತಾ ಇದ್ದಾನೆ, ನಾನು ಹೋಗ್ತೀನಿ ಯುದ್ಧ ಮಾಡಕ್ಕೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಎದುರಿಸ್ತೇನೆ ಅಂತ ಹೋಗ್ಬೇಕ್ರಿ. ಯಾರು? ನಾನು ಎದುರಿಸ್ತೇನೆ ಅಂತ. ಮೊದಲೇದಾಗಿ ಯಾವುದು? ಎದೆಗಡೆ. ಫಸ್ಟ್ ಎದೆ ಹೊಡಿಬಾರ್ದು, ಎದೆಗಡಬಾರ್ದು. ಎರಡನೇದಾಗಿ ನಾನು ಹೋರಾಡ್ತೇನೆ. ಸೊ ಪ್ರೀತಿ ದೇವ ಜನರ, ನಮ್ಮ ಜೀವಿತದಲ್ಲಿ ಈ ಗೊಲಿಯಾತನ ಅನ್ನುವಂಥ ಪರಿಸ್ಥಿತಿಗಳು ಬಂದು ಎದುರು ನಿಂತುಕೊಂಡಾಗ ನೀನಾಗೆ ನೀನು ಹೋರಾಡ್ಲಿಕ್ಕೆ ಮುಂದೆ ಹೋಗ್ಬೇಕು. ಆಮೇನ್, ಹಲ್ಲೆಲೂಯ. ಅಲ್ಲಿ ಹೇಳ್ತಾನೆ, ನಾನೇ ಇವನೊಡನೆ ಯುದ್ಧ ಮಾಡಕ್ಕೆ ನಾನು ಹೋಗ್ತೀನಿ. ಇದು ನಮ್ಮ ಜೀವಿತದಲ್ಲಿ ಬರ್ಬೇಕಂತ ತೀರ್ಮಾನ. ಬ್ರದರ್, ಈ ಪರಿಸ್ಥಿತಿ ಬಂತು, ಆ ಸಮಸ್ಯೆ ಬಂದಾಗಿಂದ ನಾನು ಚರ್ಚ್ಗೆ ಹೋಗೋದು ಬಿಟ್ಟೆ, ಪ್ರಾರ್ಥನೆ ಮಾಡೋದು ಬಿಟ್ಬಿಟ್ಟೆ, ಎಲ್ಲ ಬಿಟ್ಕೊಟ್ಟು ಬಿಟ್ಟಿದ್ದೇನೆ. ಇಲ್ಲ, ನೀನು ಹೋರಾಡ್ಬೇಕು. ಆ ಪರಿಸ್ಥಿತಿ ವಿರುದ್ಧವಾಗಿ, ಆ ಸ್ಥಿತಿ ವಿರುದ್ಧವಾಗಿ ನೀನು ಹೋರಾಡಬೇಕು. ಆ ಹೋರಾಟದಲ್ಲೇ ನಮಗೆ ದೇವರು ಜಯವನ್ನ ಇಟ್ಟಿದ್ದಾನೆ. ಹಲ್ಲೆಲೂಯ. ಅಂದ್ರೆ ಸೌಲನಿಗೆ ಯುದ್ಧ ಮಾಡೋದು ಗೊತ್ತಿಲ್ವಾ? ಗೊತ್ತಿತ್ತು. ಸೈನಿಕರಿಗೆ ಆ ಗೊಲಿಯಾತನ್ನ ಹೊಡೆದಾಕ್ಲಿಕ್ಕೆ ಅವರಿಗೆ ತಲಾಂತಗಳು ಇತ್ತು. ಆದ್ರೂ ಕೂಡ ಅವರು ಮುಂದೆ ಹೋಗಕ್ಕೆ ಭಯಪಡ್ತಾರೆ. ಹಾಗಾದ್ರೆ ಮುಂದೆ ನಾನು ಹೋಗ್ತೀನಿ ಅಂತ ಹೋದವರು ಯಾರು? ದಾವೀದ. ನಾನು ಓಡಾಡ್ತೇನೆ, ನಾನು ಯುದ್ಧ ಮಾಡ್ತೇನೆ. ಮೊದಲದಾಗಿ ಎದೆಗಡಬಾರದು, ಎರಡನೇದಾಗಿ ನಾನು ಹೋರಾಡ್ತೇನೆ. ನೀನು ಹೋರಾಡು. ಹೆಂಗ್ ಹೋರಾಡೋದು? ಪ್ರಾರ್ಥನೆ ಯುದ್ಧ. ಆಮೇಲೆ ಮೊಣಕಾಲಿನ ಯುದ್ಧ ರೀ. ದೇವರ ವಾಕ್ಯದಿಂದ ಆ ಶೈತಾನನ್ನ ಒಡೆದಾಕ್ಬೇಕು ಬರೀ. ಆ ಯುದ್ಧದಲ್ಲಿ ನಾನು ಹೋಗ್ತೇನೆ, ಆ ಹೋರಾಟದಲ್ಲಿ ನಾನು ಹೋಗ್ತೇನೆ. ಪ್ರಾರ್ಥನೆಯಲ್ಲಿ ಹೋಗ್ಬೇಕು, ವಾಕ್ಯದಿಂದ ಯುದ್ಧ ಮಾಡ್ಬೇಕ್ರಿ. ನಮ್ಮ ಜೀವಿತದಲ್ಲಿ ನಾನು ಹೋರಾಡ್ತೀನಿ ಅನ್ನುವಂಥದ್ದು ಹೋಗ್ಬೇಕು. ಆಮೇಲೆ ಸೊ ಮೊದಲದಾಗಿ ಎದೆಗೆಡಬಾರದು, ಎರಡನೇದಾಗಿ ನಾನು ಹೋಗ್ತೇನೆ, ನಾನು ಜಯಿಸ್ತೇನೆ, ನನ್ನಿಂದ ಸಾಧ್ಯ, ಇದು ನನ್ನಿಂದ ಸಾಧ್ಯ. ಎರಡನೇದು. ಮೂರನೇದು ಬೇಗ 34ನೇ ವಚನ ಓದೋಣ. ಮೂರನೇ ಕಲ್ಲು. ಮೊದಲನೇ ಕಲ್ಲು ಎದೆಗೆಡಬಾರದು, ಎರಡನೇ ಕಲ್ಲು ನನ್ನಿಂದ ಸಾಧ್ಯ, ನಾನು ಹೋಗ್ತೇನೆ. ಮೂರನೇ ಕಲ್ಲು ಯಾವುದು? 34ನೇ ವಚನ. ಆಗ ದಾವೀದನು ಅವನಿಗೆ, ಓಕೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿದ್ದ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನತ್ತಿ ಒಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಹಲ್ಲೆಲೂಯ. ನೋಡಿ, ದಾವೀದನು ಮೂರನೇ ಕಲ್ಲು ತೆಗೆದುಕೊಳ್ತಾನೆ. ಈ ಮೂರನೇ ಕಲ್ಲು ಯಾವುದಕ್ಕೆ ಸಾದೃಶ್ಯವಾಗಿದೆ ಅಂದ್ರೆ, ಈಗ ಸೌಲನಿಗೆ ದಾವೀದನು ಹೇಳ್ತಾನೆ, ನಾನು ಅಡವಿಯಲ್ಲಿ ಕುರಿಗಳನ್ನ ಕಾಯ್ತಿದ್ದಾಗ ಸಿಂಹವಾಗ್ಲಿ ಕರಡಿ ಆಗಲಿ ಬಂದು ನನ್ನ ಕುರಿಯನ್ನು ಹಿಡಿದುಕೊಂಡ್ರೆ ಒಡನೆ ಅದರ ಹಿಂದುಗಡೆ ಹೋಗಿ ಅದನ್ನ ಬೆನ್ನಟ್ಟಿ ಅದನ್ನ ಒಡೆದು ಆ ಕರಡಿಯನ್ನು ಸಿಂಹವನ್ನು ಒಡೆದು ನಾನು ಕುರಿನ ಏನ್ ಮಾಡ್ತಾ ಇದ್ದೆ, ನಾನು ವಾಪಸ್ಸು ಕಿತ್ಕೊಂಡು ಬರ್ತಾ ಇದ್ದ. ಹಲ್ಲೆಲೂಯ. ಜೋರಾಗಿ ಹಲ್ಲೆಲೂಯ. ಇದು ಈ ಕಲ್ಲು ಏನ್ ತೋರಿಸ್ತದೆ ಅಂತಂದ್ರೆ, ಇದು ಧೈರ್ಯದ ಕಲ್ಲನ್ನು ತೋರಿಸ್ತದೆ. ದಾನಿಯೇಲನ ಕರ್ಕೊಂಡೋಗಿ ಎಲ್ಲ ಹಾಕಿದ್ರು, ಎಸಿ ರೂಮಲ್ಲಿ ಹಾಕಿದ್ರಲ್ಲ, ಒಳ್ಳೆ ರೂಮಲ್ಲಿ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಷ್ಟು ದಿನಕ್ಕೆ 3 ಸರಿ ಪ್ರೇಯರ್ ಮಾಡ್ತಾ ಇದ್ದಾನೆ. ನೋಡಿದವ್ರು ಹೇಳಿದ್ರು, ಇವನನ್ನ ಹೆಂಗಾದ್ರು ಮಾಡಿ ರಾಜನಿಗೆ ಹೇಳ್ತಾರೆ, ರಾಜ 30 ದಿನಗಳು
ರಾಜನನ್ನ ಬಿಟ್ಟು ಬೇರೆ ಯಾವ ದೇವ್ರನ್ನ ಪ್ರೀತಿಸಬಾರ್ದು, ಯಾವ ದೇವ್ರಿಗೆ ಪೂಜೆ ಮಾಡಬಾರ್ದು, ಯಾವ ದೇವ್ರಿಗೆ ಪ್ರಾರ್ಥನೆ ಮಾಡಬಾರ್ದು. ಒಂದು ರಾಜ್ಯ ಶಾಸಕನೆ ಮಾಡು. ರಾಜನಿಗೆ ಹಿಂದೆ ಮುಂದೆ ನೋಡಿದಾಗ ಯಾಕೆ ಇವ್ರು ಏನೋ ಹೇಳ್ತಾರೆ, ನನ್ನ ಮೇಲೆ ಜಾಸ್ತಿ ಪ್ರೀತಿ ಆಗಿದ್ದೇನೋ ಅಂತ ಹೇಳಿ ಆಯ್ತು ಅಂತ ಹೇಳಿ ಶಾಸನ ಮಾಡ್ತಾನೆ. ಆ 30 ದಿನಗಳು ಎಲ್ಲರೂ, ಇಡೀ ದೇಶವೆಲ್ಲ ರಾಜನನ್ನೇ ಪ್ರೀತಿಸ್ತಾರೆ, ರಾಜನನ್ನೇ ಪೂಜಿಸ್ಬೇಕಂತ ಒಂದು ಶಾಸನ ಬರ್ತದೆ. ದಾನಿಯೇಲನ ಮಾತ್ರ ನೀನ್ ಏನಾದ್ರೂ ಶಾಸನ ಮಾಡ್ಕೋ, ನನ್ನ ಶಾಸನ ಏನು, ಪ್ರತಿದಿನ ನನ್ನ ದೇವರಿಗೆ 3 ಸರಿ ಪ್ರಾರ್ಥನೆ ಮಾಡ್ಬೇಕು. ಆಮೇನ್. ಸೊ ಪ್ರತಿದಿನ ರೂಮಲ್ಲಿ ಹೋಗಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾನೆ. ಇದನ್ನ ನೋಡಿದಂತ ಅವ್ರ ವಿರೋಧಿಗಳು ಏನ್ ಮಾಡ್ತಾರೆ, ರಾಜನಿಗೆ ಬಂದ, ರಾಜ ನಿನ್ನ 30 ದಿನಗಳವರೆಗೂ ಯಾರಿಗೂ ಪೂಜೆ ಮಾಡಬಾರ್ದು ಅಂತ ಹೇಳಿದಿಲ್ಲ. ಅಲ್ಲಿ ನೋಡಿ ದಾನಿಯೇಲ ಪ್ರೇಯರ್ ಮಾಡ್ತಾ ಇದ್ದಾನೆ, ತನ್ನ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ರಾಜನ ಶಾಸಕನ ಹೊರಡಿದ್ದು ಏನಾಯ್ತ, ದಾನಿಯೇಲನ ತೆಗೆದುಕೊಂಡು ಹೋಗಿ ಸಿಂಹದ ಗವಿಯಲ್ಲಿ ಹಾಕ್ರಿ. ಹಲ್ಲೆಲೂಯಾ. ಸೊ ದಾನಿಯೇಲ ಅನ್ಕೊಂಡ, ದೇವ್ರು ಯಾಕೋ ನಾನು ಪ್ರೇಯರ್ ಮಾಡೋ ಜಾಗನ ಚೇಂಜ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡೋದು ಜಾಗನ ಚೇಂಜ್ ಮಾಡ್ತಾ ಇದ್ದಾರೆ. ಅದು ಮೋಸ್ಟ್ಲಿ ಆ ಜಾಗ ಯಾಕೋ ದೇವ್ರಿಗೆ ಸರಿ ಅನಿಸ್ಲೇನೋ, ಯಾರು ಬರ್ಲಾರ್ದ ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಪ್ರೇಯರ್ ಮಾಡಕ್ ನಿಲ್ಲಿಸ್ತಾರೆ. ಇಲ್ಲಿ ಆದ್ರೆ ಇವ್ರು ಬರ್ತಾರೆ, ಅಲ್ಲಿಗಾದ್ರೆ ಇವ್ರು ಬರಲ್ಲ. ಅದಕ್ಕೆ ದೇವರು ಸೇಫೆಸ್ಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಪ್ರೇಯರ್ ಮಾಡಕ್ಕೋಸ್ಕರ. ಹಲ್ಲೆಲೂಯಾ. ಎಲ್ಲಿ? ಸಿಂಹದ ಗವಿಯಲ್ಲಿ. ಅಲ್ಲಿ ಸಿಂಹಗಳು ಬಿಟ್ಟು ಬೇರೆ ಯಾರು ಇರಲ್ಲ. ಪ್ರೀತಿ ದೇವ ಜನರೇ, ಧೈರ್ಯವನ್ನ ನಾವು ಬಿಟ್ಕೊಡ್ಬಾರ್ದು. ಹಲ್ಲೆಲೂಯಾ. ಸೊ ದಾನಿಯೇಲನು ಸಿಂಹದ ಗವಿಯಲ್ಲಿ ಹಾಕ್ತಾರೆ. ಸಿಂಹದ ಗವಿಯಲ್ಲಿ ಹಾಕಿದ ತಕ್ಷಣನೇ ನೋಡಿ ಅಲ್ಲಿ ಸಿಚುವೇಶನ್ ಏನು, ಎಲ್ಲ ಬದಲಾಗಿದೆ. ಹೌದಾ? ಪ್ರೀತಿಯ ದೇವ ಜನರೇ, ಅಲ್ಲಿ ಆ ಒಂದು ಸಿಂಹದ ಗವಿಯಲ್ಲಿ ಆಗಿರುವಂತ ಒಂದು ಮಹಿಮೆಯಾದಂತ ಅದ್ಭುತ ಕಾರ್ಯ ನೋಡಿ. ಅದು ಯಾರು ಹೇಳ್ತಿದಾರೆ? ದಾನಿಯೇಲ ಹೇಳ್ತಿದ್ದಾನೆ. ಬೆಳಗಿನ ಜಾವ ಇಡೀ ರಾತ್ರಿ ರಾಜನಿಗೆ ನಿದ್ದೆ ಇಲ್ಲ. ಬೆಳಿಗ್ಗೆ ಓಡಿ ಬಂದು, ದಾನಿಯೇಲನೇ, ನೀನು ಪೂಜಿಸುವಂತ, ನಿತ್ಯವೂ ಭಜಿಸುವಂತ ನಿನ್ನ ದೇವರು ನಿನ್ನನ್ನ ಕಾಪಾಡ್ಲಿಕ್ಕೆ ಶಕ್ತನಾದನೋ ಅಂತ ಹೇಳಿದಾಗ ಆ ಸಿಂಹದ ಗವಿಯಿಂದ ಒಂದು ಸ್ವರ ಬರ್ತದೆ. ಏನಂತ? ರಾಜನೇ, ಚಿರಂಜೀವಿ ಆಗಿರು, ನೀನ್ ಚಿರಂಜೀವಿ ಆಗಿರು. ಆಮೇನ್. ನಾನು ಪ್ರೀತಿಸಿದಂತ, ನಾನು ಭಜಿಸುವಂತ ನನ್ನ ದೇವರು, ನಾನು ಪೂಜಿಸುವಂತ ನನ್ನ ದೇವರು ಆ ಸೀಕ್ರೆಟ್ ರಿಲೀಸ್ ಮಾಡ್ತದಾನ. ಯಾರು? ದಾನಿಯೇಲ. ಏನಂತ? ನಾನು ಪ್ರೀತಿಸಿದಂತ ನನ್ನ ದೇವರು, ನಾನು ಪೂಜಿಸಿದಂತ ನನ್ನ ದೇವರು, ನಾನು ಪ್ರಾರ್ಥನೆ ಮಾಡಿದಂತ ನನ್ನ ದೇವರು ತನ್ನ ದೂತರನ್ನ ಕಳಿಸಿ ಏನ್ ಮಾಡಿದಾನಂತೆ? ಸಿಂಹದ ಬಾಯಿಗಳನ್ನ ಕಟ್ಟಿದ್ದಾನೆ. ರಾಜನಿಗೆ ದಾನಿಯೇಲನ ಸ್ವರ ಕೇಳಿದ ತಕ್ಷಣನೇ ಮೈಯಿಂದ ಅಂಗಾಲವರೆಗೂ ಒಂಥರ ಏನು ಕರೆಂಟ್ ಶಾಕ್ ಹೊಡೆದವ್ರಿಗೆ ಅವನಿಗೆ. ಯಾಕೆ? ಎಷ್ಟೋ ಜನರನ್ನ ಸಿಂಹದ ಗವಿಯಲ್ಲಿ ಹಾಕಿದಂತ ಅನುಭವ ರಾಜನಿಗಿದೆ. ಆ ಜನರು ಎಷ್ಟು ಭಯಂಕರವಾಗಿ ಸಾವನ್ನು ಅನುಭವಿಸಿದ್ದಾನೆ ರಾಜನಿಗೆ ಗೊತ್ತಿದೆ. ಇಲ್ಲಿ ಪೂರ ಬದಲಾವಣೆ ಆಗ್ಬಿಟ್ಟಿದೆ. ದಾನಿಯೇಲ ಹೇಳ್ತಾನೆ, ರಾಜ ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನ ಕಳಿಸಿ ಸಿಂಹ ಒಳಗಡೆ ಸಿಂಹದಲ್ಲಿರುವಂತ ಸಿಂಹದ ಬಾಯಿಗಳನ್ನ ಆತನ ಕಟ್ಟಿದ್ದಾನೆ. ಅಲ್ಲಿ ಬೈಬಲ್ ವಚನ ಹೇಳ್ತದೆ, ಒಂದು ಸಿಂಹದ ಒಂದು 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 ಸ್ಪರ್ಶ ಕೂಡ ದಾನಿಯೇಲಗೆ ಆಗಿದ್ದಿಲ್ಲ. ಧೈರ್ಯ ನಮ್ಮ ಜೀವಿತದಲ್ಲಿ. ದಾವೀದನ ಹೇಳ್ತಾನೆ, ಸಿಂಹ ಬಂತು ಹೊಡೆದಾಕಿದೆ, ಕರಡಿಗಳು ಬಂದು ಹೊಡೆದಾಕಿದೆ. ಆ ಸಿಂಹ ಕರಡಿನ ಹೊಡೆದಾಕಿದ ಈ ಫಿಲಿಷ್ಟಿಯ ಗೊಲ್ಯಾತನ ಇನ್ನೆಷ್ಟು. ಪ್ರೀತಿ ದೇವ ಜನರೇ, ಇವತ್ತು ನಿನ್ನ ಜೀವಿತದಲ್ಲಿ ಸೈತಾನ್ ತಂದಾಕುವಂತ ಎಷ್ಟೇ ಪರಿಸ್ಥಿತಿಗಳು, ಎಷ್ಟೇ ಕಷ್ಟ, ವೇದನೆ, ಈ ಮಾಟ ಮಂತ್ರ ಶಕ್ತಿ ಯಾವುದೇ ನಿನ್ನ ಜೀವಿತದಲ್ಲಿ ಬನ್ನಿ, ಇದನ್ನು ಒಡೆದಾಕ್ಲಿಕ್ಕೆ ಶಕ್ತನು ನಾನು ಅನ್ನೋದು ನಿನ್ನ ಹೃದಯದಲ್ಲಿ, ಜೀವಿತದಲ್ಲಿ ಇರಬೇಕು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಧೈರ್ಯ ಇರ್ಬೇಕ್ರಿ. ಕೆಲವರು ಕತ್ತಲಿಗೆ ಭಯ ಪಡ್ತಾರೆ. ಪ್ರೀತಿ ದೇವ ಜನರೇ, ಧೈರ್ಯ ನಿಮ್ಮಲ್ಲಿ ತುಂಬ ಆತ್ಮಿಕ ಜೀವಿತದಲ್ಲಿ ಧೈರ್ಯ ಬಹಳ ಬೇಕ್ರಿ. ಧೈರ್ಯ ಇಲ್ಲದೆ ಹೋದ್ರೆ ನಿನ್ನ ಆತ್ಮಿಕ ಜೀವಿತನ ಮುಂದೆ ಸಾಗಲಿಕ್ಕೆ ಆಗಲ್ಲ. ಇನ್ನೊಬ್ರು ಭಯ ಪಡಿಸ್ತಾರೆ. ಧೈರ್ಯ ನಮ್ಮಲ್ಲಿ ಬರಬೇಕು. 4ನೇದು, ಇದು ಬಹಳ ಇಂಪಾರ್ಟೆಂಟ್. ನಾವು ವಾಕ್ಯ ಓದೋಣ. 17ನೇ ಅಧ್ಯಾಯ 46ನೇ ವಚನ ನೋಡಿ. ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು, ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಇಸ್ರಾಯೇಲ್ ಒಳಗೆ ದೇವರು ಇರುತ್ತಾನೆ ಎಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುವುದು. ನೋಡಿ, ಯೆಹೋವನು
ಈಟಿ ಗಳಿಂದಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿದವರಿಗೆಲ್ಲರಿಗೆ ಗೊತ್ತಾಗುವುದು. ಯಾಕೆಂದರೆ, ಗಮನ ಕೊಡಿ, ಯಾಕೆಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿ ದೇವರ, ದಾವೀದನು ಆ 4ನೇ ಕಲ್ಲನ್ನು ತೆಗೆದುಕೊಳ್ತಾನೆ. ಈ 4ನೇ ಕಲ್ಲು ಏನನ್ನು ತೋರಿಸ್ತದೆ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ನಂಬಿಕೆಯನ್ನ ತೋರಿಸ್ತದೆ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಆದ್ರೆ ನಂಬಿಕೆ ಇದ್ರೆ ಮಾತ್ರ ದೇವರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯ. ನಂಬಿಕೆ ಇದ್ದಾಗ ಮಾತ್ರ ದೇವರನ್ನ ನಾವು ಆತನ ಇಚ್ಛೆ ಮಾಡ್ಲಿಕ್ಕೆ ಸಾಧ್ಯ. ಪ್ರೇರೆ, ನಂಬಿಕೆ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಹಾಗಾದ್ರೆ ನಂಬಿಕೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ಇಲ್ಲಿ ದಾವೀದನು ಹೇಳ್ತಾನೆ 46ನೇ ವರ್ಷದಲ್ಲಿ, ಆ ಫಿಲಿಸ್ತೀನಿಗೆ ಹೇಳ್ತಾನೆ, ಇವತ್ತು ದೇವರು ನಿನ್ನನ್ನ ನನ್ನ ಕೈ ಕೊಡ್ತಾನೆ. ಫಿಲಿಸ್ತೀನಿಗೆ ಅನ್ಕೊಂಡಿರ್ಬೇಕು, ಇವ್ನು ಏನ್ ಮಾತಾಡ್ತಾನೆ ಹುಚ್ಚಂತಾರ, ನಾನ್ ನೋಡಿದ್ರೆ ಹಿಂಗಿದ್ದೀನಿ, ಅವನ್ ನೋಡಿದ್ರೆ. ಆದ್ರೆ ಈ ಸಣ್ಣದಾಗಿರುವಂತ ವ್ಯಕ್ತಿನ ಹೇಳ್ತಾನೆ, ಇವತ್ತು ದೇವರು ನಿನ್ನನ್ನು ನನ್ನ ಕೈ ಕೊಟ್ಟಿದ್ದಾನೆ. ನಂಬಿಕೆ. ನನ್ನ ಜೀವಿತದಲ್ಲಿ ಬಂದ ಪರಿಸ್ಥಿತಿಗಳು, ಈ ಪರಿಸ್ಥಿತಿಗಳು ನನ್ನಿಂದ ಬಿಟ್ಟು ಹೋಗ್ತವೆ. ನಂಬಿಕೆ. ನನಗೆ ಯಾವುದೇ ರೀತಿಯಂತ ರೋಗ ನನ್ನ ಜೀವಿತದಲ್ಲಿ ಹಾನಿ ಮಾಡಲ್ಲ. ನಂಬಿಕೆ. ನನಗೆ ವಿರುದ್ಧವಾಗಿ ಯಾರೇ ಮಾಟ ಮಂತ್ರ ಏನೇ ಮಾಡಿದ್ರು ಕೂಡ ಅದು ಯಾವುದು ನನಗೆ ಮುಟ್ಟೋದಿಲ್ಲ. ಆಮೇನ್. ನಂಬಿಕೆ ನಮ್ಮ ಜೀವಿತದಲ್ಲಿ ಯಾಕೆ ನಮ್ಮ ಜೀವಿತದಲ್ಲಿ ನಂಬಿಕೆ ಇಡಬೇಕಂತಂದ್ರೆ, ಯುದ್ಧ ಫಲವು ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿದೆ. ಯುದ್ಧ ಫಲವು ದೇವರ ಕೈಯಲ್ಲಿದೆ. ಹಾಗಾದ್ರೆ ಯುದ್ಧ ಮಾಡೋದು ಯಾರ ಕೈಯಲ್ಲಿದೆ? ಯುದ್ಧ ಫಲವು ಯಾರ ಕೈಯಲ್ಲಿದೆ? ಯುದ್ಧ ಫಲ ಬೇಕಾ? ಯುದ್ಧ ಮಾಡ. ಆಮೇನ್. ಹಾಗಾದ್ರೆ ನಂಬಿಕೆ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ನಂಬಿಕೆ ನಮ್ಮ ಜೀವಿತದಲ್ಲಿ ನೋಡಿ, ಯೇಸು ಸ್ವಾಮಿ ಬಳಿಗೆ ಬಂದಂತ ಪ್ರತಿಯೊಬ್ಬ ವ್ಯಕ್ತಿಗೆ ಯೇಸು ಸ್ವಾಮಿ ಹೇಳ್ತಾನೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನ ಗುಣ ಮಾಡಿದೆ, ನಿನ್ನ ನಂಬಿಕೆ ನಿನಗೆ ಬಿಡುಗಡೆ ಕೊಟ್ಟಿದೆ, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿದೆ, ನಿನ್ನ ನಂಬಿಕೆ ನಿನಗೆ ಪರಿಪೂರ್ಣತೆ ಕೊಟ್ಟಿದೆ, ಸಮಾಧಾನದಿಂದ ಹೋಗು. ನಂಬಿಕೆ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ನಂಬಿಕೆ ಇಲ್ಲದೆ ದೇವರನ್ನ ನಾನು ಮೆಚ್ಚಿಸ್ಲಿಕ್ಕೆ ಅಸಾಧ್ಯ ರೀ. ನಂಬಿಕೆಯಿಂದ ಸತ್ಯವೇದದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಿದ್ದಾರೆ. ನಂಬಿಕೆಯಿಂದ ಮಹತ್ತಾದ ಕಾರ್ಯಗಳು ಆಗ್ತವೆ. ಸೊ ಇಲ್ಲಿ ದಾವೀದನು ಹೇಳ್ತಾನೆ, ಫಿಲಿಸ್ತೀನಿಗೆ ಹೇಳ್ತಾನೆ, ಆ ಗೊಲಿಯಾತನಿಗೆ ಹೇಳ್ತಾನೆ, ಇವತ್ತು ದೇವರು ನಿನ್ನನ್ನ ನನ್ನ ಕೈ ಕೊಡ್ತಾ ಇದ್ದಾನೆ, ನನಗ್ ಕೊಡ್ತಾನೆ ನಿನ್ನನ್ನ. ಎಲ್ಲಿಂದ ಬಂತು? ನಂಬಿಕೆಯಿಂದ. ಆದ್ರೆ ದಾವೀದನಿಗೆ ಚೆನ್ನಾಗಿ ಗೊತ್ತಾಗಿದೆ, ಖಂಡಿತ ದೇವ್ರು ನನಗೆ ಜಯ ಕೊಡ್ತಾನೆ. ದೇವರು ನನಗೆ ಜಯ ಕೊಡ್ತಾನೆ, ದೇವರು ನನಗೆ ಬಿಡುಗಡೆ ಕೊಡ್ತಾನೆ, ದೇವರು ನನ್ನ ಪಕ್ಷವಾಗಿದ್ದಾನೆ, ದೇವರು ನನ್ನ ಸಂಗಡ ಇದ್ದಾನೆ, ನನಗೇ ಜಯ. ಈ ನಂಬಿಕೆ ನಮ್ಮ ಜೀವಿತದಲ್ಲಿ ಬರುತ್ತೆ. ಕೊನೆಯದು ಲಾಸ್ಟ್ 5ನೇ ಕಲ್ಲು. ವಾಕ್ಯ ಓದೋಣ. ಅದೇ 17ನೇ ಅಧ್ಯಾಯ 45ನೇ ವಚನ. ಆಗ ದಾವೀದನು, ನೋಡಪ್ಪ, ನೀನು ಈಟಿ ಮತ್ತು ಕತ್ತಿ ಬರ್ಚಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ, ಕೇಳಿ ಗಮನ ಕಡೆ ಅಂಡರ್ಲೈನ್ ಮಾಡಿಟ್ಕೊಳ್ರಿ ಆ ದೇವರ ವಚನವನ್ನ, ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ್ನು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ನಾನು ಬರುತ್ತೇನೆ. ಹಲ್ಲೆಲೂಯಾ. ಇಸ್ರಾಯೇಲರ ಯುದ್ಧ ಭಟನು ಯಾರು? ದೇವರಾಗಿದ್ದ. ಆದ್ರೆ ಇಸ್ರಾಯೇಲರು ಏನ್ ಮಾಡ್ಬಿಟ್ರ? ಆ ಯುದ್ಧ ಭಟರ ದೇವರ ಹೆಸರನ್ನ ಹಾಳು ಮಾಡಕ್ ಬಿಟ್ರ. ಅವರಲ್ಲಿ ಎಲ್ಲಿ ಭಯ ಪಟ್ಕೊಂಡು ಇಸ್ರಾಯೇಲರ ದೇವರ ಯುದ್ಧ ಭಟನ ಅಂತ ಹೇಳಿ ಇವರು ಪ್ರೂವ್ ಮಾಡಕ್ ಆಗ್ಲಿಲ್ಲ. ಇವ್ರ ಕಡೆಯಿಂದ ಇವ್ರು ಏನ್ ಮಾಡಿದ್ರು? ಸೋತೋಗಿ ಭಯದಿಂದ ಏನಾಗುತ್ತೋ ಅಂತ ಕೂತಿದ್ದಾರೆ. ಬಟ್ ದಾವೀದನು ಹೇಳ್ತಾನೆ, ಇಸ್ರಾಯೇಲರ ಯುದ್ಧ ಭಟನಾಗಿರುವಂತ ಯೆಹೋವನ ನಾಮದೊಡನೆ ನಾನು ನಿನ್ನ ಬಳಿಗೆ ಬರುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 5ನೇ ಕಲ್ಲು ಏನಂತಂದ್ರೆ ಯೆಹೋವನ ನಾಮ, ದೇವರ ನಾಮ, ಯೇಸುವಿನ ನಾಮ ನಮ್ಮ ಜೀವಿತದಲ್ಲಿ ಇರ್ಬೇಕು. ಆಮೆನ್, ಹಲ್ಲೆಲೂಯಾ. ದಾವೀದನು ಹೇಳ್ತಾನೆ, ಯುದ್ಧ ಭಟರಾಗಿರುವಂತ ದೇವರ ನಾಮದಲ್ಲಿ ನಾನು ಯುದ್ಧಕ್ಕೆ ಬರ್ತೀನಿ. ಹಾಗಾದ್ರೆ ದೇವರ ನಾಮ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ. ಅದನ್ನ ಬಿಟ್ಟು ನಾವೇನ್ ಮಾಡಕ್ಕಾಗಲ್ಲ. ಯೇಸು ಸ್ವಾಮಿ ಹೇಳ್ತಾನೆ, ನನ್ನನ್ನು ಬಿಟ್ಟು ನೀವೇನು ಮಾಡಲಾರಿ. ದಾವೀದನು ಹೇಳ್ದ, ಯೆಹೋವನ ನಾಮದೊಡನೆ ನಾನು ಬರ್ತೀನಿ.
ನೀನು ಹೀಯಾಳಿಸಿದಂತ ದೇವರ ನಾಮವನ್ನ, ಆ ನಾಮ ಹಿಡ್ಕೊಂಡು ನಾನು ಬರ್ತಾನೆ. ಹಾಗಾದ್ರೆ ದೇವರ ನಾಮದಲ್ಲಿ ನಮಗೆ ಜಯ ಇದೆ. ಹಲ್ಲೆಲೂಯ. ಸೊ ಈಗ ದಾವೀದನು ಎಷ್ಟು ಕಲ್ ತಗೊಂಡ? ಎದೆಗಡೆ ಬರೋಂತ ಕಲ್ ತಗೊಂಡ. ಒಂದು. ಎರಡನೇದಾಗಿ ಏನ್ ತಗೊಂಡ? ನಾನು ಮಾಡ್ತೀನಿ. ಮೂರನೇದು ಧೈರ್ಯ. ನಾಲ್ಕನೇದು ನಂಬಿಕೆ ಕಲ್ಲು. ಐದನೇದು ಯೆಹೋವನ ನಾಮ ಅನ್ನುವಂತ ಕಲ್ಲು. ಸೊ ತಗೊಂಡು ಬೈಬಲ್ ವಚನ ಹೇಳ್ತದೆ, ಕೇಳಿ ಗಮನ ಕೊಡಿ. ಕುರುಬರ ಪದ್ಧತಿಗೆ ಕಟ್ಕೊಳ್ತಾರೆ. ಆ ಪಾಕೆಟ್ ಒಳಗೆ ನಾವು ಹೇಳ್ತೇವೆ, ಪಾಕೆಟ್ ಒಳಗಡೆ ಹಾಕೊಂಡು, ಪಾಕೆಟ್ ಹಾಕೊಂಡು ಹೋಗ್ತಾ ಇದ್ದಾನೆ ಯುದ್ಧಕ್ಕೆ ಹೋದ ಯಾರು? ಗುಲಿಯತನು ಹತ್ರ ಬರ್ತಾ ಇದ್ದಾನೆ, ಈತನು ಹೋಗ್ತಾ ಇದ್ದಾನೆ, ಆತನು ಬರ್ತಾ ಇದ್ದಾನೆ. ಬೈಬಲ್ ವಚನ ಹೇಳ್ತದೆ, ಅವನ ಕವಣೆ ತೆಗೆದು ಆ ಕವಣೆಯಲ್ಲಿ ಒಂದು ಕಲ್ಲನ್ನ ಇಟ್ನಂತೆ. ಹೌದಾ? ಕರೆಕ್ಟಾ? ಒಂದು ಕಲ್ಲಿಟ್ಟು ತಿರುಗಿಸಿ. ಈಗ ಯೋಚನೆ ಮಾಡೋಣ, ಅವನು ತಗೊಂಡಿದ್ದೆ ಎಷ್ಟು? ಯಾವ ಕಲ್ಲಿಂದ ಹೊಡೆದಿರ್ಬೋದು? ಯೆಹೋವನ ನಾಮನ್ನುವಂತ ಕಲ್ಲು ಪ್ರೇರೆ. ಆಮೆನ್. ನಿನ್ನ ಜೀವಿತದಲ್ಲಿ ಎಂಥದ್ದೇ ಪರಿಸ್ಥಿತಿ ಬಂದಾಗ್ಲಿ, ಎಂಥದ್ದೇ ನಿನ್ನ ಜೀವಿತದಲ್ಲಿ ಎದುರಾದ್ರು, ನಿನ್ನ ನಂಬಿಕೆ, ನಿನ್ನ ಧೈರ್ಯ, ನೀನು ಹೋರಾಡೋದನ್ನ, ನಿನ್ನ ವಿಶ್ವಾಸವನ್ನ, ನಿನ್ನ ಎದೆಗೆಡುವಿಕೆಯನ್ನ, ನಿನಗೆ ಎಲ್ಲ ಬಿಟ್ಕೊಳ್ಳಾರ್ದನೆ ನಿನ್ನ ಜೀವಿತದಲ್ಲಿ ಕೊಡಲ್ಪಟ್ಟಿರುವಂತ ಯೆಹೋವನ ನಾಮದಿಂದ ಆ ಪರಿಸ್ಥಿತಿಯನ್ನ ನೀನು ಈಜಿಯಾಗಿ ಎದುರಿಸಬಹುದು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆ ಯೆಹೋವನ ನಾಮ ಅನ್ನುವಂತ ಕಲ್ಲಿಂದ ತಿರುಗಿಸಿ ಹೊಡೆದಾನೆ. ಗೊಲಿಯಾತನ ಏನ್ ಮಾಡ್ದ? ಆಲದ ಮರ ಬಿದ್ದಂಗೆ ಬೋರ್ಲ ಬೀಳ್ತಾ ಇದ್ದಾರೆ. ನಿನ್ನ ಮಾಂಸವನ್ನ ನನ್ನ ಆಕಾಶ ಪಕ್ಷಿಗಳಿಗೆ ಹಾಕ್ತೀನಿ ಅಂತ ಹೇಳಿದಂತ ಯಾರು? ಗೊಲಿಯಾತ. ಅವನೇ ಕೆಳಗೆ ಬಿದ್ದೋಗಿದ್ದಾನೆ ಈಗ. ಕಾರಣ ನಿನ್ನ ಜೀವಿತದಲ್ಲಿರುವಂತ ನಂಬಿಕೆ, ನಿನ್ನ ಜೀವಿತದಲ್ಲಿರುವಂತ ವಿಶ್ವಾಸ, ನಿನ್ನ ಜೀವಿತದಲ್ಲಿರುವಂತ ಧೈರ್ಯ, ನಿನ್ನ ಜೀವನದಲ್ಲಿ ಇರುವಂತ ಆ ಎದೆಗೆಡಬಾರು ಅನ್ನುವಂತ ಸಂಗತಿ ನೀವು ಇಟ್ಕೊಳ್ಬೇಕು. ಅವಾಗ್ಲೇ ನಾವು ದೇವರ ಕಾರ್ಯಗಳನ್ನ ಸೈತಾನ ಮೇಲೆ ಎದುರಿಸಿ ನಿಂತು ಜಯ ಹೊಂದಿಕೊಳ್ಳಿಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ.